ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬೊಲೆರೋ ನಿಯೋ ಗಾಡಿ, ಎಲ್ಲೋ ಓಡ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ಒಂದು 7 ಸೀಟರ್ ಗಾಡಿ, ಹೊಸ ಗಾಡಿ, 2023 ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ವೀಕ್ಷಕರೇ. ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಡೈರೆಕ್ಟ್ ಓನರ್ದೆ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ನೀವು ನಿಮ್ಮ ಗಾಡಿ ಫೋಟೋಸ್ ಒಂದು 8-10 ಫೋಟೋಸ್ನ ಕ್ಲಿಯರಾಗಿ ಔಟ್ಸೈಡು, ಇನ್ಸೈಡು, ಫ್ರಂಟು, ಬ್ಯಾಕು, ಸೈಡು ಮತ್ತು ಒಳಗಡೆ ಸೀಟ್ ಕವರ್ಸು ಆ ಥರ ಎಲ್ಲ ಇರ್ತವಲ್ಲ, ಇಂಟೀರಿಯರು ಆ ಕಡೆವೆಲ್ಲ ಫೋಟೋಸ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬ್ಗೆ ಹಾಕ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆಯೇ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ, ಓನರ್ ನಂಬರ್ ಅಂತ ರೆಡ್ ಕಲರಲ್ಲಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಫಸ್ಟ್ ಮಾಡಲು ಇದು 23. ಈ 23 ಹ್ಞೂ ಓಕೆ. ಅಂದರೆ 23 ಯಾವ ಮಂತಲ್ಲಿ ತಗೊಂಡಿರೋದು? ಜನವರಿಯಲ್ಲಿ. ಓಹೋ, ಓಕೆ. ಈಗ ಓಡಿರೋದು ಒಂದು 50,000 ಓಡಿದೆ. ಬರೀ 50,000ನಾ? ಹಾಂ, 50,000 ಓಡಿದೆ. ಓಕೆ. ಎಲ್ಲಿ ಸರ್ ಯೂಸೇ ಮಾಡಿಲ್ಲ, ಸುಮ್ಮನೆ ತಾಣದಿಂದ ಒಂದು 6 ತಿಂಗಳು ಅದನ್ನ ಅಡ್ಡಾಡ್ತಾ ಅಷ್ಟೇ. ಒಬ್ರು ಲಾಯರಿಗೆ ಕೊಟ್ಟಿದ್ವಿ ಅದನ್ನ. ಹಾಂ ಹಾಂ. ಇಲ್ಲಿಂದ ಜಗಳೂರು ಅಪ್ ಆ್ಯಂಡ್ ಡೌನ್ ಮಾಡೋರು. 7 ಸೀಟರ್ ಗಾಡಿ ಅಲ್ಲ ಸರ್ ಅದು? ಹಾಂ, 6 ಸರ್. ಹ್ಞೂ. ಓಕೆ ಓಕೆ. ಇದರ ಯಾವುದದು ನಿಯೋದಲ್ಲಿ ಯಾವ್ದು ಬರುತ್ತೆ? ಬೊಲೆರೋ ನಿಯೋ N4. N4. ಹಾಂ, N4. ಹಾಂ. ಅದರಲ್ಲಿ ಏನಿಲ್ಲ, ಎಲ್ಲ ಶೋರೂಮಲ್ಲೇ ಕಾಲು ಹತ್ತೋದು ಸಿಸ್ಟಮ್ ಎಲ್ಲ ಅಲ್ಲೇ ಹಾಕ್ಸಿದ್ದೀವಿ. ಹ್ಞೂ ಹ್ಞೂ. ಎಲ್ಲ ಫುಲ್ ಅದನ್ನ ಟಾಪ್ ಎಂಡ್ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ. ಓಹೋ, ಎಲ್ಲ ಎಕ್ಸ್ಟ್ರಾ ಅಲ್ಲೇ ಹಾಕ್ಸಿರೋದು? ಹ್ಞೂ, ಎಲ್ಲ ಶೋರೂಮಲ್ಲೇ ಹಾಕ್ಸಿದ್ದೀವಿ. ಹ್ಞೂ ಹ್ಞೂ. ಓಕೆ. ಈಗ ಸೀಟ್ ಕವರು ಎಲ್ಲ ಹಾಂ ಹಾಂ, ಒಳ್ಳೆ ಕ್ವಾಲಿಟಿವೇ ಹಾಕ್ಸಿದ್ದೀವಿ. ಓಕೆ ಓಕೆ. ಈಗ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಅದು? ಹಾಂ, ಇನ್ನು ಮೊನ್ನೆ ಒಂದು 15 ತಿಂಗಳು ಆಯ್ತು ಕಟ್ಟಿ, ಅದನ್ನ ಇನ್ಸೂರೆನ್ಸ್ ಕಟ್ಟಿದ್ದೀವಿ. ಹಾಂ, ಒಂದು ತಿಂಗಳಂದರೆ ಆಲ್ಮೋಸ್ಟ್ ಫ್ರೆಶ್ ಇರುತ್ತೆ. ಹಾಂ, ಫ್ರೆಶ್ ಆಗಿದೆ. ಮತ್ತು ಅದು ಟ್ಯಾಕ್ಸ್ನು 1 ವರ್ಷದ್ದು ಕಟ್ಟಿದ್ದೀನಿ. ಎಷ್ಟು ಬರುತ್ತೆ ಸರ್ ಅದು? ಕಟ್ಟಿಲ್ಲ, 13,000 ಚಿಲ್ಲರೆ ಬರುತ್ತೆ. ವರ್ಷಕ್ಕಾ? ಹಾಂ, 1 ವರ್ಷದ್ದು ಕಟ್ಬಿಟ್ಟಿದ್ದೀವಿ. ಅಂದರೆ ಕ್ವಾರ್ಟ್ರಿಗೆ ಎಷ್ಟು ಬರುತ್ತೆ? ಅದು ಕ್ವಾರ್ಟರ್ದು 3,800 ಏನೋ ಬರುತ್ತೆ. 3,800 ಹತ್ರ 200 ಕಮ್ಮಿ 400 ಹಾಂ, ಅಲ್ಲ 4,000. 3,700 ಎಷ್ಟು ಬರುತ್ತದೆ. ಓಕೆ ಓಕೆ. ನಾವು ಎಲ್ಲ ಗಾಡಿಯೂ ಅಷ್ಟೇ, ನಮ್ಮ 4 ಗಾಡಿ ಇದ್ದಾವೆ, ಹ್ಞೂ ಹ್ಞೂ. ಎಲ್ಲ ವರ್ಷದ್ದೇ ಕಟ್ಟೋದು. ಓಕೆ ಸರ್. ಈಗ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಎಲ್ಲ 50% ಇದೆ. 4ನಾ? ಹಾಂ, 4 ಚೆನ್ನಾಗಿದೆ. ಸ್ಟೆಪ್ನಿ ಯೂಸ್ ಆಗಿದೆಯಾ ಹೆಂಗೆ? ಸ್ಟೆಪ್ನಿ ಒಂದು 2 ಸರಿ ಯೂಸ್ ಮಾಡಿರಿ ಅಷ್ಟೇ. ಹಾಂ ಹಾಂ. ಒಟ್ಟು ಆಲ್ಮೋಸ್ಟ್ ಇನ್ನೂ ಚೆನ್ನಾಗಿದೆಯಲ್ಲ? ಹಾಂ, ಸ್ಟೆಪ್ನಿ ಚೆನ್ನಾಗಿದೆ. ಓಕೆ ಓಕೆ. ಗಾಡಿ ಏನು ಪ್ರಾಬ್ಲಮ್ ಇಲ್ಲ? ಗಾಡಿ ಏನೇನು ಸಮಸ್ಯೆ ಇಲ್ಲ ಸರ್. ಶೋರೂಮ್ ಬಿಟ್ಟರೆ ಎಲ್ಲೂ ನಾನು ಬಿಸ್ಸು ಇಲ್ಲ, ಸಿಂಗಲ್ ಡ್ರೈವರ್, ಯಾರೂ ಮುಟ್ಟಿಲ್ಲ ಅದನ್ನ ಗಾಡಿನ. ಹ್ಞೂ ಹ್ಞೂ ಹ್ಞೂ. ಅಡ್ಡಾಡಿರೋದೇ ಎಷ್ಟೊಂದು 6-7 ತಿಂಗಳು ಅಡ್ಡಾಡಿದೆ ಅಷ್ಟೇ. ಓಕೆ ಓಕೆ. ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಇಲ್ಲ, ಅದನ್ನ ಅದೇ ಕೊಡೋದಕ್ಕೋಸ್ಕರ ಅದು ಇನ್ನೊಂದು ಸಲ ಕ್ಲಿಯರ್ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಒಬ್ರಿಗೆ ಆಲ್ರೆಡಿ ವ್ಯಾಪಾರ ಆಗಿತ್ತು ಅದು. ಹಾಂ. ಅದು ಪಾಪ ಅವನಿಗೆ ಲೋನ್ ಆಗಲಿಲ್ಲ, ಸಿವಿಲ್ ಏನೋ ಪ್ರಾಬ್ಲಮ್ ಐತೆ ಅಂತೇಳಿ. ಹಾಂ ಹಾಂ ಹಾಂ. ಅಂದರೆ ಈಗ ಆಲ್ರೆಡಿ ಎಲ್ಲ ಕ್ಲಿಯರ್ ಮಾಡಿ NOC ತಗೊಂಡಿಕ್ಕೇನಾರ? ಹಾಂ, ಎಲ್ಲ ರೆಡಿ ಇದೆ. ಹಾಂ ಹಾಂ. ಈಗ ಗಾಡಿ ಇರೋದು ಎಲ್ಲಿದು? ಇಲ್ಲಿ ದುರ್ಗದಲ್ಲೇ ಇದೆ. ಚಿತ್ರದುರ್ಗ? ಚಿತ್ರದುರ್ಗ JMT ಕಾಲೇಜ್. JMT ಕಾಲೇಜ್ ಹತ್ರನಾ? ಹ್ಞೂ. ಸರಿ. ಎಷ್ಟು ಹೇಳ್ತಾರೆ ರೇಟ್ ಅದಕ್ಕೆ? ಸರ್ 9.5 ಹಾಕಿದ್ವಿ. ಹ್ಞೂ. ಒಂದು 9ಕ್ಕೆ ಬಂದರೆ ಬಿಡೋಣ ಅಂತ ಸಲ್ಮಾನಿಗೆ ಹೇಳಿದ್ದೆ. 9ಕ್ಕೆ? ಹ್ಞೂ. ಏನು ಅದೇ ಫೈನಲ್ ಮಾಡ್ತೀರಾ ಹೆಂಗೆ? ಅದೇ 9ಕ್ಕೆ ಫೈನಲ್ ಮಾಡೋಣ ಅಂತ ಇದ್ದೀನಿ ಸರ್. ಹ್ಞೂ ಹ್ಞೂ. ಅಷ್ಟಕ್ಕೆ ಬಂದರೆ ಬಿಡೋಣ, ಯಾಕಂದರೆ ನೆಕ್ಸ್ಟ್ ಮಂತಿಂದ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ನಮ್ಮದೇ ಇಲ್ಲಿ. ಹಾಂ. ನಮ್ಮ ರಿಲೇಷನ್ ಹುಡುಗನೇ ಒಬ್ಬನು ನಾನೇ ತಗೊಂತೀನಣ ಅಂತ ಹೇಳಿ ಹೋಗಿದ್ದಾನೆ. ಹಾಂ ಹಾಂ ಹಾಂ. ಅವ್ನು ಏನಿಲ್ಲ, ಅದೇ ಲೈನ್ ಸಿಕ್ತು ಅಂದರೆ ಪಾಪ ಯಾರಾದರೂ ಮಾಡ್ಕೊಂಡು ತಿಂತಾರಲ್ಲ ಅಂತ.